ವೀಣಾ ಕಾಶಪ್ಪನವರು ಈ ಬಾರಿ ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಆದರೆ ಅವರಿಗೆ ಟಿಕೆಟ್ ಇಲ್ಲ, ಸ್ಕ್ರೀನಿಂಗ್ ಕಮಿಟಿ ತಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ಅನ್ನೋ ವಿಚಾರ ಅವರಿಗೆ ಗೊತ್ತಾಗಿ ಬಹಳ ಕಣ್ಣೀರನ್ನ ಹಾಕಿದ್ರು. ಈಗ ವೀಣಾ ಕಾಶಪ್ಪನವರ ಪರವಾಗಿ ಪಂಚಮಸಾಲಿ ಶ್ರೀಗಳು ಲಾಬಿಯನ್ನು ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಜಯಮೃತ್ಯುಂಜಯ ಶ್ರೀಗಳು ಲಾಬಿಯನ್ನು ನಡೆಸಿದ್ದಾರೆ ಎನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ, ಆ ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದಂತಹ ಜಯಮೃತ್ಯುಂಜಯ ಸ್ವಾಮೀಜಿಗಳು ವೀಣಾ ಕಾಶಪ್ಪನವರವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬರೀ ಸ್ವಾಮೀಜಿ ಲಾಬಿಯನ್ನು ನಡೆಸಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಫೋಟೋ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಅವರನ್ನು ಭೇಟಿ ಮಾಡಿ ವೀಣಾ ಕಾಶಪ್ಪನವರಿಗೆ ಟಿಕೆಟನ್ನು ಕೊಡಿ. ನೋಡಿ, ಪಂಚಮಸಾಲಿ ಅವರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಅವರು ತೀವ್ರ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಅಷ್ಟೇ ಅಲ್ಲ, ವೀಣಾ ಕಾಶಪ್ಪನವರು ಕೂಡ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಇರಲಿಲ್ಲ, ನಾನು ಹೋದೆ, ನಾನು ಸ್ಪರ್ಧೆ ಮಾಡಿದೆ, ಮತ್ತೊಮ್ಮೆ ಅವಕಾಶವನ್ನು ಕೇಳ್ತಾ ಇದ್ದೀನಿ ಅಂತೇಳಿ ಕಣ್ಣೀರನ್ನು ಹಾಕಿದ್ರು. ವೀಣಾ ಕಾಶಪ್ಪನವರು ನಿನ್ನೆ ಕಣ್ಣೀರನ್ನು ಹಾಕಿದ್ರು. ದೆಹಲಿ ಅಂಗಳದಲ್ಲಿ ಕೂತು ಲಾಬಿಯನ್ನು ನಡೆಸ್ತಿದ್ದಾರೆ. ನೋಡಿ, ಎಕ್ಸ್ಕ್ಲೂಸಿವ್ ಫೋಟೋವನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದ ಎಕ್ಸ್ಕ್ಲೂಸಿವ್ ಫೋಟೋ ಇದು. ನಮ್ಮಲ್ಲಿ ಮಾತ್ರ ಟಿಕೆಟ್ ಕೊಡಬೇಕು ಅಂತೇಳಿ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಕ್ರೀನಿಂಗ್ ಕಮಿಟಿಯವರು ಅವರ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ, ಹೆಸರು ಹೇಳಿಲ್ಲ ಅಂತ ಹೇಳಿದರು. ಹಾಗಾಗಿ ಟಿಕೆಟ್ ಘೋಷಣೆಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಸಿದ್ದರಾಮಯ್ಯರು ಹೇಳಿದ್ರು ದೆಹಲಿಯಲ್ಲಿ ಸಿಇಸಿ ಮೀಟಿಂಗ್ ಆದ ಬಳಿಕ, ಎಲೆಕ್ಷನ್ ಕಮಿಟಿ ಕಾಂಗ್ರೆಸ್ನ ಪಾಳ್ಯದಲ್ಲಿ ಆದಂಥ ಮೀಟಿಂಗ್ನ ಬಳಿಕ ನಾಳೆ ಟಿಕೆಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಮೃತ್ಯುಂಜಯ ಸ್ವಾಮೀಜಿಗಳು ಈಗ ಲಾಬಿಯನ್ನು ನಡೆಸಿದ್ದಾರೆ, ವರ್ಕೌಟ್ ಆಗತ್ತಾ? ನಾಗೇಂದ್ರ ಬಾಬು, ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಏನಿದೆ ಸಾಕಷ್ಟು ಕಗ್ಗಂಟಾಗಿರುವಂಥದ್ದು, ಅಸಮಾಧಾನ ಉಂಟಾಗಿರುವಂಥದ್ದು, ಕಸರತ್ತನ್ನು ನಡೆಸ್ತಾ ಇರುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಟಿಕೆಟ್ ಘೋಷಣೆಗೂ ಮುನ್ನ ಕಾಂಗ್ರೆಸ್ನಲ್ಲಿ ತೀವ್ರತರವಾದಂಥ ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ಬಾಗಲಕೋಟೆ ಸಂಬಂಧಪಟ್ಟಂತೆ ಸ್ವತಃ ಅಭ್ಯರ್ಥಿ ಆಕಾಂಕ್ಷಿಯಾಗಿರುವಂಥ ವೀಣಾ ಕಾಶಪ್ಪನವರು ಕಣ್ಣೀರನ್ನು ಹಾಕಿರುವಂಥದ್ದು. ಹೈಕಮಾಂಡ್ ನಾಯಕರ, ಅದು ಸ್ವಾಮೀಜಿಗಳ ಒಂದು ಲಾಬಿ ಕೂಡ ಶುರುವಾಗಿರುವಂಥದ್ದು. ಜಯಮೂರ್ತಿ ಸ್ವಾಮೀಜಿ ಈಗ ವೀಣಾ ಕಾಶಪ್ಪನ ಪರವಾಗಿ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ಒತ್ತಡವನ್ನು ಏರಿರುವಂಥದ್ದು. ಇದು ಅಸಮಾಧಾನ ಸ್ಫೋಟಗೊಳ್ಳುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ವೀಣಾ ಕಾಶಪ್ಪನವ್ರು ಬಿಟ್ಟು, ಅಂದರೆ ಈಗಿನ ಪರಿಸ್ಥಿತಿ ನೋಡೋದಾದ್ರೆ ಸಂಯುಕ್ತ ಪಾಟೀಲ್ ಕೊಡುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಖುದ್ದು ಅವರು ಹೇಳಿರುವಂಥದ್ದು ವೀಣಾ ಕಾಶಪ್ಪನವರ ಹೆಸರು ಪ್ರಸ್ತಾಪನೆ ಆಗಿಲ್ಲ ಸ್ಕ್ರೀನಿಂಗ್ ಕಮಿಟಿ ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಕೂಡ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಈಗ ಜಯಮೂರ್ತಿ ಸ್ವಾಮೀಜಿಯವರು ಏನು ಅವರ ವಿರುದ್ಧ ಕೆಲಸ ಮಾಡ್ತಾರಾ, ಅಂದರೆ ಏನು ಸಂಯುಕ್ತ ಪಾಟೀಲ್ ವಿರುದ್ಧ ಕೆಲಸ ಮಾಡ್ತಾರಾ, ಅಥವಾ ಆ ಮತಗಳು ಕೈ ಕೊಡುತ್ತಾ ಕಾಂಗ್ರೆಸ್ಗೆ, ಇವೆಲ್ಲವೂ ಕೂಡ ಚರ್ಚೆಯ ವಿಚಾರ ಆಗಿರುವಂಥದ್ದು. 21 ಲೋಕಸಭಾ ಕ್ಷೇತ್ರಗಳ ಇನ್ನೂ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಕೂಡ ಒಂದು ಕ್ಷೇತ್ರದಲ್ಲಿ ಈ ರೀತಿ ಅಸಮಾಧಾನ ಆದರೆ ಇನ್ನು 21 ಲೋಕಸಭಾ ಕ್ಷೇತ್ರಗಳಲ್ಲಿ ಪಟ್ಟಿ ಪ್ರಕಟ ಆದರೆ ಎಷ್ಟರ ಮಟ್ಟಕ್ಕೆ ಹೋಗ್ಬೋದು ಅಸಮಾಧಾನ ಅನ್ನುವಂಥದ್ದು. ಮತ್ತು ಖುದ್ದು ಜಯಮೃತ್ಯುಂಜಯ ಸ್ವಾಮೀಜಿ ವೀಣಾ ಕಾಶಪ್ಪನವರ ಪರವಾಗಿ ಲಾಬಿ ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಮುದಾಯವೂ ಕೂಡ ಎಂಟ್ರಿ ಆಗಿರುವಂಥದ್ದು, ಸಮುದಾಯದ ಸ್ವಾಮೀಜಿ ಕೂಡ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂಥದ್ದು. ಇದನ್ನು ಹೇಗೆ ನಿಭಾಯಿಸ್ತಾರೆ, ಮುಂದೆ ಇದು ಯಾವ ರೀತಿಯ ಅಸಮಾಧಾನದ ತಿರುವು ಸ್ಫೋಟಗೊಳ್ಳುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ಗೆ ಒಂದು ಸಾಕಷ್ಟು ಮಹತ್ವದ ವಿಚಾರ ಆಗಿರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.